ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ MCQ ಕ್ವಶನ್ಸ್ಗಳನ್ನ ಹೇಳ್ಕೊಡ್ತೀನಿ ಅಂತ. ಒಂದು 30 ಕ್ವಶನ್ಸ್ ಅದ ನೋಡ್ರಿ. ಎಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದ ಅಂದರೆ 30 ಇದಾವ. ಸೊ ಇದಕ್ಕಿಂತ ಮುಂಚೆ ವಿಡಿಯೋಲಿ ನಾನು ಒಂದು 5 ಚಾಪ್ಟರ್ದು MCQಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ತಾವೇನಾದರೂ ನೋಡಿದ್ದಿಲ್ಲ ಅಂತಂದರೆ 5 ಚಾಪ್ಟರ್ಸ್ಗಳನ್ನ ನೋಡಿರಿ. ಮತ್ತು ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಏನು ಅಂತಂದರೆ, ಯಾವುದೇ ಒಂದು ಚಾಪ್ಟರ್ ತೊಗೊಂಡ್ರು ನೀವು 30 ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿರಿ ಸಾಕು. ಓಕೆ, 30 ಕ್ವಶನ್ಸ್ ಎಲ್ಲ ಟಾಪಿಕ್ಸ್ಗಳು ಕವರ್ ಆಗಬೇಕು ನೋಡಿರಿ. ಆಲ್ ಟಾಪಿಕ್ಸ್ ಕವರ್ ಆಗ್ತಕ್ಕಂಥ ಒಂದು 30 ಕ್ವಶನ್ಸ್ಗಳನ್ನು ನಿಮ್ಮದೇ ಆದ ಒಂದು ಓನ್ ಕ್ವಶನ್ಸ್ಗಳನ್ನು ಬರೀರಿ ನೀವು. ಓಕೆ, ಇಲ್ಲಿ ನೋಡ್ರಿ, ನಿಮಗೆ ಈ ಚಾಪ್ಟರ್ಲಿಂದ ಯಾವ ಥರ ಕ್ವಶನ್ಸ್ ಕೇಳ್ತಾನಂತಂದರೆ, ಒಂದು ಅಪ್ಲೈಡ್ ಕ್ವಶನ್ ಇದ್ದಿರ್ತದೆ ರೀ. ಓಕೆ, ಅಪ್ಲೈಡ್ ಕ್ವಶನ್ 1 ಇದ್ದಿರ್ತದೆ. HOT ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ ಒಂದು ಇದ್ದಿರ್ತದೆ. ಟೋಟಲ್ 2 MCQ ಏನದ ಈ ಒಂದು ಚಾಪ್ಟರ್ಲಿಂದ ಬರ್ತದೆ ರೀ. ಎಷ್ಟು ಬರ್ತಾವ? 2 MCQ. ಮತ್ತು ಕ್ವಶನ್ ನಂಬರ್ ಏನಾಗಿರುತ್ತೆ ಅಂದರೆ, ನಿಮ್ಮದು ಎನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 6 ಮತ್ತು ಕ್ವಶನ್ ನಂಬರ್ 7 ಇವೆರಡು ಏನು ಅಂದರೆ ನಿಮಗೆ ಕಂಟಿನ್ಯೂವಿಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಲಿಂದ ಚಾಪ್ಟರ್ಲಿಂದ ಇರ್ತದೆ ನೋಡಿ. ಓಕೆ, ಡಿಫ್ರೆನ್ಷಿಯಬಿಲಿಟಿ ಈ ಒಂದು ಚಾಪ್ಟರ್ಲಿಂದ ಕ್ವಶನ್ ನಂಬರ್ 6 ಮತ್ತು ಕ್ವಶನ್ ನಂಬರ್ 7 ಎರಡು ಏನಂದರೆ MCQ ಕ್ವಶನ್ಸ್ಗಳು ಇದ್ದಿರ್ತಾವೆ. ಒಂದು ಅಪ್ಲೈಡ್ ಇದ್ದಿರ್ತದೆ, ಒಂದು HOT ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ ಇದ್ದಿರ್ತದೆ ರೀ. ಕರೆಕ್ಟ್. ನೀವೇನು ಮಾಡಬೇಕು ಅಂದರೆ ಒಂದು 30 ಕ್ವಶನ್ಸ್ಗಳನ್ನು ನೀಟಾಗಿ ಬರೀರಿ. ಎಲ್ಲ ಟಾಪಿಕ್ಸ್ಗಳು ಕವರ್ ಆಗಬೇಕು ನೋಡ್ರಿ. ಆ ಚಾಪ್ಟರ್ಲಿ ಇರ್ತಕ್ಕಂಥ ಎಲ್ಲ ಟಾಪಿಕ್ಸ್ಗಳು ಕವರ್ ಆಗಿರ್ತಕ್ಕಂಥ ಒಂದು 30 ಕ್ವಶನ್ಸ್ಗಳನ್ನ ಬರ್ದು ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ಸೊ ಇವಾಗ ನಾನು ಕೆಲವೊಂದು ಕ್ವಶನ್ಸ್ಗಳು ಕೊಡ್ತಾ ಇದ್ದೀನಿ. ಇವು ಕ್ವಶನ್ಸ್ಗಳದ್ದು ಇಂಪಾರ್ಟೆಂಟ್ ಅದಾವ್ರಿ. ಇವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಓಕೆ, ಸೊ ಈ ಒಂದು ಚಾಪ್ಟರ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ನಿಮಗೆ ಫಾರ್ಮುಲಾಸ್ಗಳು ಬರಬೇಕು ರೀ. ಓಕೆ, ಫಾರ್ಮುಲಾ ಬಂತಂದರೆ ಈಜಿಯಾಗಿ ನೀವು ಏನದ ಸ್ಕೋರನ್ನು ಮಾಡ್ಬೋದು. ಇಲ್ಲದ ನೋಡ್ರಿ, ಇವು ಬೇಸಿಕ್ ಫಾರ್ಮುಲಾಸ್ ಅದಾವ. ಇವು ಮತ್ತು ನಿಮಗೆ ಕಂಪಲ್ಸರಿ ಬರಲೇಬೇಕು. ನಾನು ಈಗಾಗಲೇ ನಿಮಗೆ ಫಾರ್ಮುಲಾಸ್ನ ಒಂದು ವಿಡಿಯೋ ಮಾಡೀನಿ, ತಾವು ನೋಡ್ಬೋದು. ಇಲ್ಲ ಅಂತಂದರೆ ಎಲ್ಲ ಫಾರ್ಮುಲೆಗಳನ್ನು ತಾವೇನು ಅಂತಂದರೆ ನೀಟಾಗಿ ಒಂದು ಕಡೆಗೆ ಬರ್ದು ಪ್ರಾಕ್ಟೀಸ್ ಮಾಡಿರಿ. ಫಸ್ಟ್ ಅನ್ನೋದು ನೋಡಿರಿ, f' x ಲಿಮಿಟ್ h ಟೆಂಡೆಸ್ ಟು 0 f(x + h - f(x) / h ಅಂತ. ಸೆಕೆಂಡ್ ಒನ್ ಡಿಫ್ರೆನ್ಷಿಯಬಿಲಿಟಿ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟಂಟ್ ಈಸ್ 0. ಥರ್ಡ್ ಒನ್ ಡಿಫ್ರೆನ್ಷಿಯೇಷನ್ ಆಫ್ x⁴n ಏನಾಗುತ್ತೆ, n × x⁴n - 1 ಆಗುತ್ತೆ. ಆಮೇಲೆ sin x ಡಿಫ್ರೆನ್ಷಿಯೇಷನ್ cos x ಆಗುತ್ತೆ, cos x ಡಿಫ್ರೆನ್ಷಿಯೇಷನ್ -sin x ಆಗುತ್ತೆ. ಎಲ್ಲ ಫಾರ್ಮುಲಾಸ್ಗಳು ಬರಬೇಕು ನೋಡಿರಿ. tan x sec² x ಆಗುತ್ತೆ, cot x - cosec² x ಆಗುತ್ತೆ. ಅಲ್ಲಿಂದ secant x ಡಿಫ್ರೆನ್ಷಿಯೇಷನ್ secant x × tan x ಆಗುತ್ತೆ, cosecant x - cosecant x × cot x ಆಗುತ್ತೆ. ಅದಾದ್ಮೇಲೆ 10ನೇದು ನೋಡಿರಿ, CU. ಓಕೆ, CU ಅಂದರೆ ಕಾನ್ಸ್ಟೆಂಟ್ ಮತ್ತು ಒಂದು ಫಂಕ್ಷನ್ ಇವು ಅಂತ ಅಂದ್ಕೊಡ್ರಿ. ಏನಾಗುತ್ತಪ್ಪ ಅಂದರೆ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಯು ಅಥವಾ ಆ ಫಂಕ್ಷನ್ ಡಿಫ್ರೆನ್ಷಿಯೇಷನನ್ನು ಕಂಡುಹಿಡಬೇಕು. U + V ರೂಲ್ ಇದೆ, U - V ರೂಲ್ ಇದೆ ರೀ. ಆಮೇಲೆ U × V ರೂಲ್ ಇದೆ, U / V ರೂಲ್ ಇದೆ. ಇವೆಲ್ಲವನ್ನ ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಅದು ಅಷ್ಟೇ ಅಲ್ಲದೆ ಡಿಫ್ರೆನ್ಷಿಯೇಷನ್ ಆಫ್ log x ಏನಾಗುತ್ತೆ, S1/x ಆಗುತ್ತೆ. ಇವೆಲ್ಲವೂ ನಿಮಗೆ ಬರಬೇಕು ನೋಡಿರಿ. ತುಂಬಾ ಇಂಪಾರ್ಟೆಂಟ್ ಅದಾವ. ಇವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಇವಾಗ ಏನದ, ನಾನು MCQ ಕ್ವಶನ್ಸ್ಗಳಿಗೆ ಹೋಗ್ತೀನಿ ಅಂತ. ಫಸ್ಟ್ ಕ್ವಶನ್ ನೋಡಿರಿ, f(x = x ಕ್ಲೋಸ್ಡ್ ಇಂಟರ್ವಲ್ x is continuous at ಡ್ಯಾಶ್. ಈ ಒಂದು ಫಂಕ್ಷನ್ ಯಾವಾಗ ಕಂಟಿನ್ಯೂಸ್ ಆಗಿರ್ತದ ಅಂತ ಕೇಳಕತ್ತಾನ. ಎಸ್, ಯಾವಾಗಿರ್ತದೆ ಇದು ಕಂಟಿನ್ಯೂಸ್? ಡಿ ಆಪ್ಷನ್ 2.5 ಇದ್ದಾಗ ನೋಡ್ರಿ. ಓಕೆ, ಯಾವುದು? ಫಸ್ಟ್ ಒನ್ ಈಸ್ 2.5. ಸೆಕೆಂಡ್ ಒನ್ f(x = ಕ್ಲೋಸ್ಡ್ ಇಂಟರ್ವಲ್ x is continuous ಫಾರ್. ಇದು ಕ್ಲೋಸ್ಡ್ ಇಂಟರ್ವಲ್ x ಏನದಲ್ವ, ಇದು ಯಾವಾಗ ಕಂಟಿನ್ಯೂಸ್ ಆಗಿರ್ತದ ಅಂತಂದರೆ r - z ಇದ್ದಂಗೆ ನೋಡ್ರಿ. ಅಂದರೆ ರಿಯಲ್ ನಂಬರ್ಸ್ ಮೈನಸ್ ಇಂಟಿಜರ್ಸ್ ಇದ್ದಾಗ ಈ ಒಂದು ಫಂಕ್ಷನ್ ಏನಾಗಿರ್ತಂದರೆ ಕಂಟಿನ್ಯೂಸ್ ಆಗಿರ್ತದಂತ. ಓಕೆ,
ನಾನು ಈಗಾಗಲೇ ನಿಮ್ಗೆ ಏನು ಅಂತಂದರೆ ಈ ಒಂದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ದಲ್ವ ಈ ಚಾಪ್ಟರ್ದು ಎಲ್ಲ ಆಲ್ ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ. ತಾವೇನದ ಚೆನ್ನಾಗಿ ನೋಡಿ ಪ್ರಾಕ್ಟೀಸನ್ನು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಂಬರ್ ಆಫ್ ಡಿಸ್ಕಂಟಿನ್ಯೂಟಿ ಪಾಯಿಂಟ್ಸ್ ಫಾರ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ ಎಕ್ಸ್ ವೇರ್ ಎಕ್ಸ್ ಲೈಸ್ ಬಿಟ್ವೀನ್ 0 to 3 ಈಸ್ ಡ್ಯಾಶ್ ಅಂತ. ಓಕೆ, ಇಲ್ಲಿ ಏನು ಕೇಳಕತ್ತಾನ ಅಂತಂದ್ರೆ ಆತ ನಂಬರ್ ಆಫ್ ಕಂಟಿನ್ಯೂಟಿ ಪಾಯಿಂಟ್ಸ್ ಫಾರ್ ದ ಎಫ್ ಆಫ್ ಎಕ್ಸ್, ನಿಮಗೆ ಕಂಟಿನ್ಯೂಟಿದು ಎಷ್ಟು ಪಾಯಿಂಟ್ಸ್ಗಳು ಬರ್ತಾವಂತ. ಯಾವಾಗ ಎಕ್ಸ್ 0 ಮತ್ತು 3 ನಡು ಬಂದಾಗ ಯಾವ್ದಾವ್ದು ಬರ್ಬೋದು ರೀ? 0 ಮತ್ತು 3 ಅಂದರೆ 1 ಮತ್ತು 2 ಬರ್ಬೋದು, ಹೌದಲ್ವಾ? ಸೊ ಇವೆರಡರಲ್ಲಿ ಡಿಸ್ಕಂಟಿನ್ಯೂಟಿ ಯಾವಾಗ ಆಗಿರ್ತದೆ ಅಂತ ಕೇಳಕತ್ತ ನಾವು, ರೈಟ್? ಸೊ ಕರೆಕ್ಟ್ ಆನ್ಸರ್ ಏನು ಅಂತಂದರೆ ಎಸ್, ಕರೆಕ್ಟ್ ಆನ್ಸರ್ ಇದ್ರದ್ದು ಸಿ ಇದೆ ನೋಡ್ರಿ. ಯಾವಾಗಾಗಿರ್ತದೆ ಅದು? 2 ಪಾಯಿಂಟ್ಸ್ಗಳು ಅಂದರೆ ಇಲ್ಲೇನು 1 ಮತ್ತು 2 ಎರಡು ಬರ್ತಾವಲ್ವ, ಎಕ್ಸ್ ವ್ಯಾಲ್ಯೂ ಏನಾಗಿರ್ತದೆ 1 ಮತ್ತು 2 ಆಗಿರ್ತದೆ. ಇವೆರಡೂ ಕೇಸಲ್ಲೂ ಏನಾಗಿರ್ತದೆ ಅದು ಅಂತಂದರೆ ನಿಮಗೆ ಡಿಸ್ಕಂಟಿನ್ಯೂಯಸ್ ಆಗಿರ್ತದ. ಓಕೆ, ಫೋರ್ತ್ ಕ್ವಶನ್ ನೋಡ್ರಿ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1/x - 5 ಈಸ್ ಡಿಸ್ಕಂಟಿನ್ಯೂಯಸ್ ಎಟ್. ಡಿಸ್ಕಂಟಿನ್ಯೂಯಸ್ ಯಾವಾಗ ಆಗಿರ್ತದೆ ಅಂದರೆ ಎಕ್ಸ್ ಈಕ್ವಲ್ಸ್ ಟು 5 ಆಗಿದ್ದಾಗ. ಎಕ್ಸ್ ಈಕ್ವಲ್ ಟು 5 ಅಂತಂದರೆ ಇದೊಂದು ಡಿಸ್ಕಂಟಿನ್ಯೂಯಸ್ ಆಗ್ತದೆ, ಕಂಟಿನ್ಯೂಯಸ್ ಫಂಕ್ಷನ್ ಆಗಂಗಿಲ್ಲ. ಈ ಥರ ಕಂಟಿನ್ಯೂಯಸ್ ಇರಂಗಿಲ್ಲ, ಇದು ಸ್ವಲ್ಪ ಡಿಸ್ಕಂಟಿನ್ಯೂಯಸ್ ಆಗ್ತದೆ ಈ ಥರ, ಅರ್ಥ ಆಯ್ತಾ? ಸೊ ಇದನ್ನು ಡಿಸ್ಕಂಟಿನ್ಯೂಯಸ್ ಅಂತ ಕರಿತಿದ್ದೆವು, ರೈಟ್? ಸೊ ಇದು ಯಾವಾಗ ಡಿಸ್ಕಂಟಿನ್ಯೂಯಸ್ ಆಗ್ತಂದರೆ ಎಟ್ ಎಕ್ಸ್ ಈಕ್ವಲ್ಸ್ ಟು 5 ಇದ್ದಾಗ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ರಿ, ದ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್ - 1 ಈಸ್ ಡ್ಯಾಶ್ ಅಂತ. ಓಕೆ, ಸೊ ಇಲ್ಲಿ ನಿಮಗೆ ಏನಾಗ್ತದಪ್ಪ ಇದ್ರದ್ದು ವ್ಯಾಲ್ಯೂ ಅಂತಂದರೆ ಕಂಟಿನ್ಯೂಯಸ್ ಬಟ್ ನಾಟ್ ಡಿಫ್ರೆನ್ಷಿಯೇಬಲ್ ಎಟ್ ಎಕ್ಸ್ ಈಕ್ವಲ್ ಟು 1. ಎಕ್ಸ್ ಈಕ್ವಲ್ ಟು 1 ಇದ್ದಿತ್ತಂದ್ರೆ ಇದೇನಾಗಂಗಿಲ್ಲ, ಡಿಫ್ರೆನ್ಷಿಯೇಬಲ್ ಆಗಂಗಿಲ್ಲ. ಮತ್ತು ಇದು ಏನಾಗಿರ್ತದೆ, ಕಂಟಿನ್ಯೂಯಸ್ ಆಗಿರ್ತದ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ. ಅಂದರೆ ಇಲ್ಲಿ ಕೆಳಗಡೆ 4 ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ, ಇದರಲ್ಲಿ ಯಾವುದು ಸತ್ಯ ಇಲ್ಲ ಅಂತ ಕೆಳಗತ್ತಾನತ್ತ. ಓಕೆ, ಎವ್ರಿ ಕಂಟಿನ್ಯೂಯಸ್ ಫಂಕ್ಷನ್ ಈಸ್ ಡಿಫ್ರೆನ್ಷಿಯೇಬಲ್, ದಿಸ್ ಈಸ್ ನಾಟ್ ಕರೆಕ್ಟ್, ಇದು ನಾಟ್ ಟ್ರೂ ಆಗಿರಂಗಿಲ್ಲ. ಓಕೆ, ನಾಟ್ ಟ್ರೂ ಅಂತಾನೆ ಇಲ್ಲ, ಇದು ಟ್ರೂ ಅಲ್ರಿ, ಹಾಗಾಗಿ ಇದೇ ಕರೆಕ್ಟ್ ಆನ್ಸರ್ ಆಗ್ತದೆ. ಇವೆಲ್ಲ ಮಿಕ್ಕಿದೇನದಂದ್ರೆ ಇವೆಲ್ಲ ಟ್ರೂ ಅದಾವೆ. ಅಂದರೆ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಕಂಟಿನ್ಯೂಯಸ್ ಆಗಿರ್ತದೆ, ರ್ಯಾಷನಲ್ ಫಂಕ್ಷನ್ ಕಂಟಿನ್ಯೂಯಸ್ ಆಗಿರ್ತದೆ, ಡಿಫ್ರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಆಗಿರ್ತದೆ. ಬಟ್ ಕಂಟಿನ್ಯೂಯಸ್ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗಿರ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಓಕೆ, ಕ್ವಶನ್ ನಂಬರ್ 7 ನೋಡ್ರಿ, ಎ ಫಂಕ್ಷನ್ ಎಫ್ ಈಸ್ ಸೆಡ್ ಟು ಬಿ ಕಂಟಿನ್ಯೂಯಸ್ ಫಾರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಇಫ್ ಎಫ್ ಈಸ್ ಡ್ಯಾಶ್ ಅಂತ. ಎಫ್ ಏನಾಗಿರ್ತದೆ ರೀ? ಡಿಫ್ರೆನ್ಷಿಯಬಲ್ ಫಾರ್ ಎಕ್ಸ್ ಈಕ್ವಲ್ಸ್ ಟು ಆರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗಿರ್ತದೆ ರೀ. ಸೊ ಸರಿಯಾದ ಉತ್ತರ ಡಿ ಇದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಇಫ್ y ಈಕ್ವಲ್ಸ್ ಟು ಸೈನ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ದೆನ್ dy/dx ಈಸ್ ಡ್ಯಾಶ್. ಇಲ್ಲಿ ಈ ಒಂದು y ಫಂಕ್ಷನ್ ಕೊಟ್ಟಿದ್ದಾನಿಲ್ಲ, ಆ ಪ್ರತಿಯೊಂದು ಯಾವುದೇ ಒಂದು ಫಂಕ್ಷನ್ ಕೊಡಲಾಕ್ರಿ, ಅದರದ್ದು ಡಿಫ್ರೆನ್ಷಿಯೇಷನನ್ನು ಕನ್ನಡಲಿಕ್ಕೆ ಬರಬೇಕು ನಿಮ್ಗೆ. ಇಲ್ಲಿ ನೋಡ್ರಿ, ಇದ್ರದ್ದು ಯಾವ ಥರ ಮಾಡ್ಬೇಕಂದ್ರೆ ನಾನು ಇವಾಗ ಹೇಳಿದ್ದೀನಿ ನಿಮಗೆ ಏನು ಅಂತಂದರೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಎಲ್ಲ ಬರಬೇಕು ರೀ ಫಾರ್ಮುಲಾ ಅಂಥೇಳಿ. ಸೊ ಹಾಗಾಗಿ ಇಲ್ಲಿ ನಿಮಗೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ, ಹೌದಿಲ್ಲ? ಎಕ್ಸ್ ಅಂದ್ರೆ ಏನದ ರೀ? ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅದ, ಅದನ್ನು ಬರೀರಿ. ಅಗೇನ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 2x ಆಗ್ತದೆ, ಕರೆಕ್ಟಾ? ಸೊ ಇದ್ರ ಅರ್ಥ ಏನಂದರೆ 2x ಇಂಟು ಕಾಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇರೋದು ನೋಡ್ರಿ. ಯಾವ್ದು ಆಪ್ಷನ್ ಕರೆಕ್ಟ್ ಅದ ನೋಡ್ರಿ? ಎಸ್, ಫಸ್ಟ್ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ, 2x ಇಂಟು ಕಾಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಸೊ ಇದೇ ಥರ ನೀವೇನು ನೋಡ್ಬೇಕು, ಒಂದು 30 ಕ್ವಶನ್ಸ್ಗಳನ್ನ ಬರೀರಿ. ಇವೇ ಕ್ವಶನ್ಸ್ಗಳು ಬರೀಬೇಕಂತನಿಲ್ಲ, ಯಾವನೋ ಒಂದು 30 ಕ್ವಶನ್ಸ್ಗಳನ್ನ ಬರೀರಿ. ಇಲ್ಲ ನಿಮ್ಮ ಕಡೆ ಯಾವುದೂ ಇಲ್ಲ ಅಂದರೆ ಇವುಗಳನ್ನೇ ಪ್ರಾಕ್ಟೀಸ್ ಮಾಡಿರಿ ಸಾಕು. 9th ಕ್ವಶನ್ ನೋಡ್ರಿ, ಇವು ಬಾಯಟ್ ಮಾಡಿಬಿಡ್ರಿ. 9th ಕ್ವಶನ್ ಆನ್ಸರ್ ಇದು ಅದ ಅಂತ ಹೇಳಿ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೋರಿ. ಇಫ್ y ಈಕ್ವಲ್ಸ್ ಟು ಕಾಸ್ ಇಂಟು ಸೈನ್ ಎಕ್ಸ್ ದೆನ್ dy/dx ಅಂತ. ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ರೀ? ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಎಕ್ಸ್ ಅಂದ್ರೆ ಏನದ ಇಲ್ಲಿ? ಸೈನ್ ಎಕ್ಸ್ ಅದ, ಹೌದಿಲ್ಲ? ಅಗೇನ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ? ಕಾಸ್ ಎಕ್ಸ್ ಆಗ್ತದೆ ರೀ, ಕರೆಕ್ಟಾ? ಸೊ ಇದು ಎಲ್ಲದ ನೋಡ್ರಿ, ಏನದ ರೀ? ಮೈನಸ್ ಸೈನ್ ಇಂಟು ಸೈನ್ ಎಕ್ಸ್ ಕಾಸ್ ಎಕ್ಸ್. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಸಿ ಅದ ನೋಡ್ರಿ. ನೆಕ್ಸ್ಟ್ 10th ಕ್ವಶನ್, ಇಫ್ y ಈಕ್ವಲ್ಸ್ ಟು ಸೈನ್ ಇಂಟು ax ಪ್ಲಸ್ ಬಿ ದೆನ್ dy/dx ಈಕ್ವಲ್ಸ್ ಟು. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ? ಕಾಸ್ ಎಕ್ಸ್ ಆಗುತ್ತೆ. ಎಕ್ಸ್ ಅಂದ್ರೆ ಏನದ ಇಲ್ಲಿ?
ಎ ಎಕ್ಸ್ ಪ್ಲಸ್ ಬಿ ಇದೆ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಎ ಎಕ್ಸ್ ಏನಾಗುತ್ತೆ ರೀ ಎ ಆಗ್ತದೆ ಹೌದಲ್ವಾ. ಎ ಇಂಟು ಕಾಸ್ ಎಕ್ಸ್ ಇಂಟು ಎ ಎಕ್ಸ್ ಪ್ಲಸ್ ಬಿ, ಎ ಇಂಟು ಕಾಸ್ ಎಕ್ಸ್ ರೈಟ್, ಎ ಇಂಟು ಕಾಸ್ ಎಕ್ಸ್ ಇದೆ ಅಲ್ಲ, ಎ ಇಂಟು ಕಾಸ್ ಎಕ್ಸ್ ಅಂದ್ರೆ ಏನಾದ್ರೆ ಎ ಎಕ್ಸ್ ಪ್ಲಸ್ ಬಿ ಇದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದು ಬರ್ತದೆ ಇಲ್ಲಿ ಬಿ ಬರ್ತದ ಕರೆಕ್ಟಾ. ನೆಕ್ಸ್ಟ್ ಕ್ವಶನ್ ನಂಬರ್ 11 ಹೋಗೋಣ ಅಂತ ನೋಡ್ರಿ. ಓಕೆ ನೋಡ್ರಿ ಏನದ ಕ್ವಶನ್ ಅಂದರೆ ಇಫ್ y ಈಕ್ವಲ್ಸ್ ಟು tan ಇಂಟು 2x ಪ್ಲಸ್ 3 ದೆನ್ ಡಿವೈ ಬೈ ಡಿ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಬರ್ಬೇಕು ನಿಮಗೆ. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಏನಾಗ್ತದ, ಎಸ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಅಂದ್ರೆ ಏನದ 2x ಪ್ಲಸ್ 3 ಇದೆ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ 2x ಏನಾಗುತ್ತೆ 2 ಆಗ್ತದೆ. ಸೊ ಸರಿಯಾದ ಉತ್ತರ ಯಾವ್ದು ಬರ್ತದೆ ರೀ ಬಿ ಬರ್ತದೆ ನೋಡ್ರಿ. 2 ಇಂಟು ಸೀಕೆಂಟ್ ಸ್ಕ್ವಯರ್ 2x ಪ್ಲಸ್ 3. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 12 ಹೋಗೋಣ ಅಂತ. ಇಫ್ y ಈಕ್ವಲ್ಸ್ ಟು ಸೈನ್ ಇಂಟು ಕಾಸ್ ಎಕ್ಸ್ ಸ್ಕ್ವಯರ್ ದೆನ್ ಡಿವೈ ಬೈ ಡಿ ಎಕ್ಸ್ ಇಸ್ ಡ್ಯಾಶ್ ಅಂತ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಏನಾಗುತ್ತಾ ಕಾಸ್ ಎಕ್ಸ್ ಅಂದ್ರೆ ಏನದ ಇಲ್ಲಿ ಕಾಸ್ ಎಕ್ಸ್ ಸ್ಕ್ವಯರ್ ಅದ ಕರೆಕ್ಟಾ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಸ್ಕ್ವಯರ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಸ್ಕ್ವಯರ್ ಆಗುತ್ತೆ ಹೌದಲ್ವಾ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಏನಾಗುತ್ತೆ 2x ಆಗುತ್ತೆ. ಇದಿಷ್ಟನ್ನು ನೀಟಾಗಿ ಬರೀರಿ, ಮೈನಸ್ ಹೊರಗೆ ತೊಗೊಂಬರ್ರಿ 2x ಬರೀರಿ, ಮೈನಸ್ ಹೊರಗೆ 2x ಇಂಟು ಕಾಸ್ ಆಫ್ ಕಾಸ್ ಎಕ್ಸ್ ಸ್ಕ್ವಯರ್. ಓಕೆ ಕರೆಕ್ಟ್, ಕಾಸ್ ಇಂಟು ಕಾಸ್ ಎಕ್ಸ್ ಸ್ಕ್ವಯರ್, ಕಾಸ್ ಇಂಟು ಕಾಸ್ ಎಕ್ಸ್ ಸ್ಕ್ವಯರ್ ಐತೆ ಇಂಟು ಸೈನ್ ಎಕ್ಸ್ ಸ್ಕ್ವಯರ್. ಸೊ ಡಿ ಆಪ್ಷನ್ ಕರೆಕ್ಟ್ ಅದ ರೀ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದಿತ್ತು ಅಥವಾ ಮಿಸ್ಟೇಕ್ಸ್ ಅನಿಸಿತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ ಅಥವಾ ಕೇಳ್ರಿ. 13ನೇದು ನೋಡ್ರಿ. ಇಫ್ y ಈಕ್ವಲ್ಸ್ ಟು ಸೈನ್ ಇಂಟು ಲಾಗ್ ಎಕ್ಸ್ ದೆನ್ ಡಿವೈ ಬೈ ಡಿ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಏನಾಗುತ್ತೆ ರೀ ಕಾಸ್ ಆಗುತ್ತೆ ಇಂಟು ಎಕ್ಸ್ ಇದಲ್ಲಿ ಏನದ ಲಾಗ್ ಎಕ್ಸ್ ಅದ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1/x ಆಗುತ್ತೆ ಕರೆಕ್ಟಾ. ಇನ್ನೊಂದು ಸರ್ತಿ ಆಯ್ತು ನೋಡ್ರಿ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಏನಾಗುತ್ತೆ ಕಾಸ್ ಆಗುತ್ತೆ, ಎಕ್ಸ್ ಇದಲ್ಲಿ ಲಾಗ್ ಎಕ್ಸ್ ಇದೆ ಅಲ್ವ ಲಾಗ್ ಎಕ್ಸ್ ಹಾಕ್ರಿ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1/x ಆಗುತ್ತೆ ಕರೆಕ್ಟ್. ಕಾಸ್ ಇಂಟು ಲಾಗ್ ಎಕ್ಸ್ ಬೈ ಎಕ್ಸ್ ಅಂದರೆ ಸಿ ಆಪ್ಷನ್ ಕರೆಕ್ಟ್ ಅದ ರೀ. ಓಕೆ ನೆಕ್ಸ್ಟ್ ನೋಡ್ರಿ ಇವಾಗ 14ನೇದು ಹೋಗೋಣ ಅಂತ. ಏನಿದೆಪ್ಪ ಕ್ವಶನ್ ಅಂತಂದರೆ ಇಫ್ y ಈಕ್ವಲ್ಸ್ ಟು e ಟು ದಿ ಪವರ್ ಕಾಸ್ ಎಕ್ಸ್ ಅಂತ ಇದೆ. ಏನಾದ್ರೆ ಇದು y ಈಕ್ವಲ್ಸ್ ಟು e ಟು ದಿ ಪವರ್ ಕಾಸ್ ಎಕ್ಸ್ ಇದೆ. ಇದು ಡಿಫ್ರೆನ್ಸಿಯೇಷನ್ ಬೇಕು ಹೌದಲ್ವಾ. ಡಿಫ್ರೆನ್ಸಿಯೇಷನ್ ಆಫ್ e ಟು ದಿ ಪವರ್ ಎಕ್ಸ್ ಏನಾಗುತ್ತೆ e ಟು ದಿ ಪವರ್ ಎಕ್ಸೇ ಆಗುತ್ತೆ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ ಕರೆಕ್ಟ್ ಅಲ್ವಾ. ಸೊ ಯಾವ್ದು ಕರೆಕ್ಟ್ ಆಗ್ತದ ಮೈನಸ್ ಸೈನ್ ಎಕ್ಸ್ ಇಂಟು e ಟು ದಿ ಪವರ್ ಕಾಸ್ ಎಕ್ಸ್. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಆಗುತ್ತೆ ನೋಡ್ರಿ. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡ್ರಿ. ಸೇಮ್ ಇದನ್ನ ಇದೇ ಥರ ನೋಡ್ರಿ. ಇಫ್ y ಈಕ್ವಲ್ಸ್ ಟು e ಟು ದಿ ಪವರ್ ಎಕ್ಸ್ ಕ್ಯೂಬ್ ದೆನ್ ಡಿವೈ ಬೈ ಡಿ ಎಕ್ಸ್ ಇಸ್ ಡ್ಯಾಶ್ ಅಂತ. e ಟು ದಿ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ e ಟು ದಿ ಪವರ್ ಎಕ್ಸೇ ಆಗುತ್ತೆ ಕರೆಕ್ಟ್. e ಟು ದಿ ಪವರ್ ಎಕ್ಸ್ ಕ್ಯೂಬ್ ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ 2x ಸ್ಕ್ವಯರ್ ಆಗುತ್ತೆ. ಸಾರಿ 3x ಸ್ಕ್ವಯರ್ ಆಗುತ್ತೆ ಇದು ಕರೆಕ್ಟಾ. 3x ಸ್ಕ್ವಯರ್ ಇಂಟು e ಟು ದಿ ಪವರ್ ಎಕ್ಸ್ ಕ್ಯೂಬ್ ಎಲ್ಲದ ನೋಡ್ರಿ. ಎಸ್ ಎ ಆಪ್ಷನ್ ಅದ ಕರೆಕ್ಟ್ ಅದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 16. y ಈಕ್ವಲ್ಸ್ ಟು a ಟು ದಿ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಟು ದಿ ಪವರ್ ಎ ಪ್ಲಸ್ ಎ ಟು ದಿ ಪವರ್ ಎನ್ ಅಂತದ. ಇಲ್ಲಿ ಏನು ಕಂಡುಹಿಡಿಬೇಕಂದ್ರೆ ಡಿ ವೈ ಬೈ ಡಿ ಎಕ್ಸನ್ನು ಕಂಡುಹಿಡಿಬೇಕಂತ. ಸೊ ಇದ್ರದ್ದು ಕರೆಕ್ಟ್ ಏನಾಗುತ್ತೆ ಆನ್ಸರ್ ಅಂದರೆ ಸಿ ಆಗ್ತದೆ ನೋಡ್ರಿ. ಎ ಟು ದಿ ಪವರ್ ಎಕ್ಸ್ ಲಾಗ್ ಇ ಎ ಪ್ಲಸ್ ಎ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಓಕೆ ರೈಟ್ ಇದು ಆಗುತ್ತೆ, ಇದನ್ನು ಬರೀರಿ. ಕ್ವಶನ್ ನಂಬರ್ 17 ನೋಡ್ರಿ. ಸ್ವಲ್ಪ ಇದು ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು. y ಈಕ್ವಲ್ಸ್ ಟು ಸೀಕೆಂಟ್ ಇಂಟು ಟ್ಯಾನ್ ಎಕ್ಸ್ ದೆನ್ ಡಿವೈ ಬೈ ಡಿ ಎಕ್ಸ್ ಇಸ್ ಡ್ಯಾಶ್ ಅಂತ. ಓಕೆನಾ. ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನಾಗುತ್ತೆ ರೀ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆಗುತ್ತೆ ರೀ. ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಓಕೆ ಇದು ಸೀಕೆಂಟ್ ಇದು ಎಕ್ಸ್ ಇಂಟು ಟ್ಯಾನ್ ಇದು ಎಕ್ಸ್ ಕರೆಕ್ಟ್. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನಾಗುತ್ತೆ ರೀ ಎಸ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನಾಗುತ್ತೆ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಆಗುತ್ತೆ ಕರೆಕ್ಟ್. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಏನಾಗುತ್ತೆ 1/2 ರೂಟ್ ಎಕ್ಸ್ ಆಗುತ್ತೆ. ಹಂಗಂದ್ರೆ ಇದು ಎಲ್ಲದ ನೋಡ್ರಿ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಲ್ಲಿದೆ, ಟ್ಯಾನ್ ಇಂಟು ಟ್ಯಾನ್ ರೂಟ್ ಎಕ್ಸ್ ಇಲ್ಲಿದೆ ನೋಡ್ರಿ.
ನೆಕ್ಸ್ಟ್ ಸೆಕೆಂಡ್ ಸ್ಕ್ವೇರ್ ರೂಟ್ ಎಕ್ಸ್ ಇಲ್ಲಿದೆ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಇಲ್ಲಿದೆ. ಅಂದರೆ ಸಿ ಆಪ್ಷನ್ ಏನು ಅಂದರೆ ಕರೆಕ್ಟ್ ಇದೆ ನೋಡಿರಿ. ಕ್ವಶನ್ ನಂಬರ್ 18ಗೆ ಹೋಗೋಣ ಅಂತ. ಏನಿದೆಪ್ಪ ಕ್ವಶನ್ ಅಂತಂದರೆ, ಇಫ್ y ಈಕ್ವಲ್ಸ್ ಟು ಕಾಸ್ ಇಂಟು ರೂಟ್ ಎಕ್ಸ್ ದೆನ್ dy ಬೈ ಡಿ ಎಕ್ಸ್ ಇಸ್ ಡ್ಯಾಶ್ ಅಂತ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಎಕ್ಸ್ ಅಂದರೆ ರೂಟ್ ಎಕ್ಸ್ ಇದೆ ಅದನ್ನು ಬರೀರಿ. ಅಗೇನ್ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಏನಾಗುತ್ತೆ, 1/2 ರೂಟ್ ಎಕ್ಸ್ ಆಗುತ್ತೆ. 1/2 ರೂಟ್ ಎಕ್ಸ್ ಅಂದರೆ ಯಾವ್ದು ಆಪ್ಷನ್ ಕರೆಕ್ಟ್ ಅದ, ಡಿ ಆಪ್ಷನ್ ಕರೆಕ್ಟ್ ಅದ ರೀ. ಓಕೆ, ಇದೇ ಥರ ಚೆನ್ನಾಗಿ ಮಾಡಿರಿ. ಯಾರು ಕನ್ಫ್ಯೂಷನ್ ಭಯ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ಕೂಲಾಗಿ ಆರಾಮಾಗಿ ಒಂದೊಂದು ಚಾಪ್ಟರ್ದು ಒಂದು 30 ಕ್ವಶನ್ಸ್ಗಳು ಪ್ರಾಕ್ಟೀಸ್ ಮಾಡಿರಿ. ಈಸಿಯಾಗಿ ಏನದ ನಿಮಗೆ ಒಂದು 15 to 18 ಕ್ವಶನ್ಸ್ಗಳು ಕವರ್ ಆಗ್ತದೆ ರೀ. MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ ಇನ್ ದ ಶೇರ್. ಓಕೆ, ಮಿನಿಮಮ್ 15 to 18 ಆಗ್ತದೆ. ಯಾರಾದರೂ ಇಂಟೆಲಿಜೆಂಟ್ ಇದ್ದಿದ್ರಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ರಿ, ಎಲ್ಲ ಕ್ಯಾಲ್ಕುಲೇಷನ್ಸ್ ಫಾರ್ಮುಲಾ ಸಿಂಪ್ಲಿಫಿಕೇಷನ್ ಬೇಸಿಕ್ ಎಲ್ಲ ಚೆನ್ನಾಗಿದ್ದಿತ್ತು ಅಂದರೆ ನೀವು ಈಸಿಯಾಗೂ 20 out of 20 ತೊಗೋಬಹುದು. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಕ್ವಶನ್ ಬಂದುಬಿಟ್ಟು ಯಾವ್ದಿದೆ ರೀ, 19 ಅದ ನೋಡ್ರಿ. ದ ಡೈರಿವೇಟಿವ್ ಆಫ್ e ಟು ದಿ ಪವರ್ ಲಾಗ್ ಇ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಡ್ಯಾಶ್ ಅಂತ. ಸೊ ಇದ್ರದ್ದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು 1 ಅಂತಿದೆ. ನೀವೇ ಇದನ್ನು ಸಾಲ್ವ್ ಮಾಡಿರಿ. ನೆಕ್ಸ್ಟ್ 20th ಕ್ವಶನ್, ಇಫ್ y ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಇಂಟು e ಟು ದಿ ಪವರ್ ಎಕ್ಸ್ ದೆನ್ dy ಬೈ ಡಿ ಎಕ್ಸ್. ಇಲ್ಲಿ ನಿಮಗೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಕಾಟ್ ಇನ್ವರ್ಸ್ ಆಫ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಫಾರ್ಮುಲಾ ಏನಿದೆ ಅಲ್ವಾ, ಅವೆಲ್ಲ ಫಾರ್ಮುಲಾಸ್ಗಳು ಬರಬೇಕು ನೋಡ್ರಿ. ಆ ಫಾರ್ಮುಲಾ ಬಂದು ಅಂದರೆ ನಿಮಗೆ ಈಸಿಯಾಗಿ ಇವುಗಳನ್ನ ಬಿಡಿಸ್ಬೋದು. ಸೊ ಹಾಗಾಗಿ 20th ಆನ್ಸರ್ ಏನಿದೆ ಅಂದರೆ ಬಿ ಇದೆ ನೋಡ್ರಿ. ಮೈನಸ್ e ಟು ದಿ ಪವರ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ e ಟು ದಿ ಪವರ್ 2x ಅಂತ. ಓಕೆ, ಈ ಫಾರ್ಮುಲಾ ಬರಬೇಕು, ಬಂದರೆ ಈಸಿಯಾಗಿ ಬರ್ತಾವ್ರಿ. ಕ್ವಶನ್ ನಂಬರ್ 21, ಇಫ್ y ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ e ಟು ದಿ ಪವರ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ದೆನ್ dy ಬೈ ಡಿ ಎಕ್ಸ್ ಇಸ್ ಡ್ಯಾಶ್ ಅಂತ. ಸೊ ಸರಿಯಾದ ಉತ್ತರ ಡಿ ಇದೆ ನೋಡ್ರಿ. a ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಡಿವೈಡ್ ಬೈ 4 ಇಂಟು ರೂಟ್ ಎಕ್ಸ್ ಇಂಟು ರೂಟ್ ಆಫ್ e ಟು ದಿ ಪವರ್ ರೂಟ್ ಎಕ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 22 ನೋಡ್ರಿ. ದ ಡೈರಿವೇಟಿವ್ ಆಫ್ e ಟು ದಿ ಪವರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಡ್ಯಾಶ್ ಅಂತ. ಸೊ ಸರಿಯಾದ ಉತ್ತರ ಎ ಅದ ನೋಡ್ರಿ. ನಾ ಈಗಾಗಲೇ ಹೇಳಿದ್ದೀನಿ ಏನು ಅಂತಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಫಾರ್ಮುಲಾಸ್ಗಳು ನೀವು ಬಹೆಟ್ ಮಾಡಬೇಕು ಅಂತ. ಕ್ವಶನ್ ನಂಬರ್ 23, ಇಫ್ y ಈಕ್ವಲ್ಸ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ದೆನ್ dy ಬೈ ಡಿ ಎಕ್ಸ್ ಇಸ್ ಡ್ಯಾಶ್ ಅಂತ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಇಲ್ಲಿ ಎಕ್ಸ್ ಅಂದರೆ ಏನದ, ಲಾಗ್ ಎಕ್ಸ್ ಅದ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ ರೀ, 1/x ಆಗ್ತದೆ. ಕರೆಕ್ಟಾ? ಇದರ ಅರ್ಥ ಏನು ಅಂದರೆ 1 ಡಿವೈಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್. ಯಾವ್ದು ಆಪ್ಷನ್ ಕರೆಕ್ಟ್ ಅದ ರೀ, ಬಿ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 24, ಇಫ್ y ಈಕ್ವಲ್ಸ್ ಟು ಲಾಗ್ 7 ಇಂಟು ಲಾಗ್ ಎಕ್ಸ್ ದೆನ್ dy ಬೈ ಡಿ ಎಕ್ಸ್ ಇಸ್ ಡ್ಯಾಶ್ ಅಂತ. ಸೊ ಇದರದ್ದು ಕರೆಕ್ಟ್ ಆನ್ಸರ್ ಎ ಆಗ್ತದೆ ರೀ. ಕ್ವಶನ್ ನಂಬರ್ 25 ನೋಡೋಣ ಅಂತ. ಏನಿದೆಪ್ಪ ಕ್ವಶನ್ ಅಂದರೆ, ಇಫ್ y ಈಕ್ವಲ್ಸ್ ಟು ಲಾಗ್ ಎಕ್ಸ್ ದೆನ್ ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ 2 ಟೈಮ್ಸ್ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ 1/x ಏನಾಗುತ್ತೆ, ಮೈನಸ್ 1/x ಸ್ಕ್ವೇರ್ ಆಗ್ತದೆ ನೋಡ್ರಿ. ಡಿಫ್ರೆನ್ಸಿಯೇಷನ್ ಆಫ್ 1/x ಏನಾಗುತ್ತೆ, ಮೈನಸ್ 1/x ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಡಿ ಆಪ್ಷನ್ ಕರೆಕ್ಟ್ ಅದ. ಇನ್ನೊಂದು ಸರ್ತಿ ಆಯ್ತು ನೋಡ್ರಿ, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಯಿತು, 1/x ಆಯಿತು. ಇದು ಮತ್ತೆ ಇನ್ನೊಂದು ಟೈಮ್ ನಾವೇನು ನೋಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಾಗುತ್ತೆ ಅವಾಗ, ಮೈನಸ್ 1/x ಸ್ಕ್ವೇರ್ ಆಗುತ್ತೆ. ಫಾರ್ಮುಲಾ ಅದ ನೋಡ್ರಿ ಇದನ್ನು. ಫಾರ್ಮುಲಾ ಬಂದು ಅಂದರೆ ಈಸಿಯಾಗಿ ನೀವು ಸಾಲ್ವನ್ನು ಮಾಡ್ಬೋದು. ಓಕೆ, ಕ್ವಶನ್ ನಂಬರ್ 26 ನೋಡಿರಿ. y ಈಕ್ವಲ್ಸ್ ಟು ಎಕ್ಸ್ ಟು ದಿ ಪವರ್ 20 ಅಂತ. ಇದ್ರದ್ದು 2 ಟೈಮ್ಸ್ ಡೆರಿವೇಟಿವ್ನ ಕಂಡುಹಿಡಿಯಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 20 ಏನಾಗುತ್ತೆ, 20 ಇಂಟು ಎಕ್ಸ್ ಟು ದಿ ಪವರ್ 19 ಆಗುತ್ತೆ. ಅಗೇನ್ ಡಿಫ್ರೆನ್ಸಿಯೇಷನ್ ಮಾಡಿರಿ. ಅಗೇನ್ ಇದ್ರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 20 ಇಂಟು 19 ಎಕ್ಸ್ ಟು ದಿ ಪವರ್ 18 ಆಗ್ತದೆ. 19 2 ಜ 38 ಅಂದರೆ 380 ಇಂಟು ಎಕ್ಸ್ ಟು ದಿ ಪವರ್ 18 ಬರೀರಿ. ಎಲ್ಲದ ನೋಡ್ರಿ, 380 ಇಂಟು ಎಕ್ಸ್ ಟು ದಿ ಪವರ್ 18 ಅಂದರೆ ಸಿ ಆಪ್ಷನ್ ಕರೆಕ್ಟ್ ಅಂತ ನೋಡ್ರಿ. ಓಕೆನಾ, ಅರ್ಥ ಆಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 27ಗೆ ಹೋಗೋಣ ಅಂತ. ಕ್ವಶನ್ ನಂಬರ್ 27 ಏನದ ನೋಡ್ರಿ. y ಈಕ್ವಲ್ಸ್ ಟು ಸೈನ್ ಎಕ್ಸ್ ಸ್ಕ್ವೇರ್ ದೆನ್ dy ಬೈ ಡಿ ಎಕ್ಸ್ ಇಸ್ ಡ್ಯಾಶ್ ಅಂತ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಏನಾಗುತ್ತೆ, ಕಾಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೀರಿ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 2x ಆಗುತ್ತೆ. ಇದರ ಅರ್ಥ ಏನಂದರೆ 2x ಇಂಟು
ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಅಂತ ಏನ್ರಿ 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಯಾವುದದ ರೀ ಸಿ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ನೆಕ್ಸ್ಟ್ 28, 29, 30 ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಅದ ರೀ. ದ ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸಿಸ್ಟ್ ಇನ್ ದ ಇಂಟರ್ವಲ್. ಸೈನ್ ಇನ್ವರ್ಸ್ ಎಕ್ಸ್ ಏನದಲ್ವಾ ಅದ್ರದ್ದು ಡೆರಿವೇಟಿವ್ ಯಾವ ಒಂದು ಇಂಟರ್ವಲಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಓಪನ್ ಇಂಟರ್ವಲ್ -1 to 1 ತನಕ ಇರ್ತದೆ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಅವ್ ನೋಡ್ರಿ. ಯಾವುದ್ಯಾವುದು 28, 29 ಮತ್ತು 30 ಮೂರು ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ದ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಎಕ್ಸಿಸ್ಟ್ ಇನ್ ದ ಇಂಟರ್ವಲ್. ಇಲ್ಲಿ ನಿಮಗೆ ಕಾಸ್ ಇನ್ವರ್ಸ್ ಏನದಲ್ವಾ ಇದ್ರದ್ದು ಡೆರಿವೇಟಿವ್ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಸೊ ಇದ್ರದ್ದು ಬಂದ್ಬಿಟ್ಟು ಓಪನ್ ಇಂಟರ್ವಲ್ -1 to 1 ಅಂತ. ಅದಾದ್ಮೇಲೆ 30th ನೋಡ್ರಿ. ದ ಡೆರಿವೇಟಿವ್ ಆಫ್ tan ಇನ್ವರ್ಸ್ ಆಫ್ ಎಕ್ಸ್ ಎಕ್ಸಿಸ್ಟ್ ಇನ್ ದ ಇಂಟರ್ವಲ್. ಯಾವ ಒಂದು ಇಂಟರ್ವಲಲ್ಲಿ ಇದು ಎಕ್ಸಿಸ್ಟ್ ಆಗುತ್ತೆ ಅಂದರೆ ಕ್ಲೋಸ್ ಇಂಟರ್ವಲ್ -1 to 1 ಅಂತಕ್ಕಂಥ ಒಂದು ಇಂಟರ್ವಲಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ನೋಡ್ರಿ. ಓಕೆ, ಅದಾದ್ಮೇಲೆ ಇಲ್ಲಿ ಏನದ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದಾವ. ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಂಗಿಲ್ಲ, ಇವುಗಳನ್ನೇ MCQ ಅಲ್ಲೂ ಕೇಳ್ಬೋದು ರೀ. ಕರೆಕ್ಟಾ? ಸೊ ಹಾಗಾಗಿ ಫಸ್ಟ್ ಒನ್ ನೋಡ್ರಿ, x² - 25 ಈಸ್ ಡಿಸ್ಕಂಟಿನ್ಯೂಸ್ ಎಟ್ x = x ಏನಾಗಿರ್ಬಾರ್ದಂತ -5 ಆಗಿರ್ಬಾರ್ದಂತ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಇದೆ ನೋಡ್ರಿ. ಕಾನ್ಸ್ಟೆಂಟ್ದು ಪವರ್ ಏನಾಕಿರ್ಲಕ್ಕ ಅದರದ್ದು ಡಿಫ್ರೆನ್ಸಿಯೇಷನ್ ಏನಾಗ್ತದೆ 0 ಆಗ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು -1 ಆಗ್ತದೆ. ಫೋರ್ತ್ ಒನ್ 1 ಆಗ್ತದೆ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ಬಂದ್ಬಿಟ್ಟು ಕೊನೆಯದು ಫಿಫ್ತ್ ಒನ್ನು 1 ಆಗ್ತದೆ ನೋಡ್ರಿ. ಓಕೆನಾ? ಇವೆಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾರು ಭಯಪಡಕ್ಕೆ ಹೋಗ್ಬಿಡ್ರಿ. ಎಷ್ಟು ಆಗ್ತದೆ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಾನು ಈಗಾಗಲೇ ಒಂದು 6 ಚಾಪ್ಟರ್ ಕೊಟ್ಟಂಗಾಯಿತು. ಎಷ್ಟು 6 ಚಾಪ್ಟರ್ಸ್ ಕೊಟ್ಟಂಗಾಯಿತು. ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 7 ಚಾಪ್ಟರ್ಸ್ನೂ ನಾನು ಕೊಡ್ತೀನಿ ಅಂತ. ಈಗಾಗಲೇ ನಿಮಗೆ 2, 3, 4, 5 ಮತ್ತು 6 ಮಾರ್ಕಿಂದು ಕೊಟ್ಟಿನಿ, ನಾನು ಕವರ್ ಮಾಡಿದ್ದೀನಿ. ಹೌದಾ? ಹಾಗಾಗಿ ಇವಾಗ MCQ ಕೊಡ್ಲಾಕತ್ತೀನಿ. ಐ ಥಿಂಕ್ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನು ಒಂದು 10 ಮಾರ್ಕ್ ಕವರ್ ಆಗಿರ್ಬೋದು ಅಂತ ಅನ್ಕೊತೀನಿ ನಾನು. ಇನ್ನೊಂದು 10 ಮಾರ್ಕ್ ಉಳಿದಿದೆ ರೀ. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ, ಯಾರೂ ಭಯಪಡಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.